ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಕರ್ನಾಟಕ ಕಟ್ಟಡ ಕಾರ್ಮಿಕ ಮಂಡಳಿ ಬೆಂಗಳೂರು ಇವರ ವತಿಯಿಂದ ಕಟ್ಟಡ ಕಾರ್ಮಿಕರು ಹಾಗೂ ಇತರೆ ನಿರ್ಮಾಣಗಳ ಕಾರ್ಮಿಕರಿಗೆ ಸರ್ಕಾರದಿಂದ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಡೆಯುತ್ತಿದ್ದು, ಈ ಹಿಂದಿನ ವರ್ಷವೂ ಈ ಕಾರ್ಯಕ್ರಮ ನಡೆದಿದ್ದು, ಅದರಿಂದ ಯಾವುದೇ ಕಾರ್ಮಿಕರಿಗೆ ಅನುಕೂಲವಾಗಲಿಲ್ಲ. ನೆಪ ಮಾತ್ರಕ್ಕೆ ಆರೋಗ್ಯ ತಪಾಸಣೆ ಮಾಡಿ ಸರ್ಕಾರದಿಂದ ಬರುವಂತಹ ಕಾರ್ಮಿಕರಿಗೆ ಮೀಸಲಿಟ್ಟಿರುವ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಮರಗೆಲಸ ಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷ ಪ್ರದೀಪ್ ತಿಳಿಸಿದ್ರು. ಅವರು ಈಗ ನೀವು ತಪಾಸಣೆ ಮಾಡಿಸಿರೋದ್ರಲ್ಲಿ ಯಾರಿಗೆ ಬೆನಿಫಿಟ್ ಆಗಿದೆ ಮತ್ತೆ ಯಾರ ತೊಂದರೆಗಳು ಹೋಗಿದ್ದಾರಲ್ಲ ಅವ್ರಿಗೆ ಏನು ಕೊಟ್ಟಿದ್ದೀರಾ ನಿಮ್ಮ ಕಡೆಯಿಂದ ಅಂತ ನಾವು ಏಜೆನ್ಸಿ ಅವ್ರು ಕೇಳಿದಾಗ ಅವರ ಉತ್ತರ ಮಂಡಳಿಯಲ್ಲಿ ಹೋಗಿ ಕೇಳ್ಕೊಳ್ಳಿ. ಅವ್ರಿಗೆ ಹೇಳಿದ್ದೊಂದೇ, ಮಂಡಳಿಯಲ್ಲಿ ಹೋಗಿ ಕೇಳ್ಕೊಳ್ಳಿ. ಅಲ್ಲಿಗೆ ಅದರಿಂದ ತಪಾಸಣೆ ಮಾಡಿರೋದ್ರಲ್ಲಿ ಝೀರೋ ಬೆನಿಫಿಟ್. ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಟ್ಟಡ ಕಾರ್ಮಿಕರು ಹಾಗೂ ಇತರೆ ನಿರ್ಮಾಣಗಳ ಕಾರ್ಮಿಕರಿಗೆ ಸರ್ಕಾರದಿಂದ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಡೆಯುತ್ತಿದ್ದು, ಇದು ಕಾಟಾಚಾರಕ್ಕೆ ನಡೆಯುತ್ತಿದ್ದಂತೆ ಕಾಣುತ್ತಿದೆ. ಒಂದು ಕಾರ್ಮಿಕ ಕಾರ್ಡು ಹೊಂದಿದ್ದರೆ ಅವರ ಕುಟುಂಬದ ಎಲ್ಲರಿಗೂ ಆರೋಗ್ಯ ತಪಾಸಣೆ ಮಾಡಬೇಕು. ಅದನ್ನು ಬಿಟ್ಟು ಒಬ್ಬರಿಗೆ ಮಾತ್ರ ಆರೋಗ್ಯ ತಪಾಸಣೆ ಮಾಡುತ್ತಿದ್ದಾರೆ. ಆದರೆ ಆರೋಗ್ಯ ತಪಾಸಣೆ ನೆಪದಲ್ಲಿ ಕುಟುಂಬದ ತಲಾ ಒಬ್ಬರಿಗೆ ಸುಮಾರು 3,000 ರೂಪಾಯಿಗಳಿಗೂ ಹೆಚ್ಚು ಬಿಲ್ಲುಗಳನ್ನು ಮಾಡಿಸಿಕೊಂಡಿರುವುದು ಕಂಡು ಬಂದಿದೆ ಎಂದು ಆರೋಪಿಸಿದರು. ನನ್ನ ಹೆಸರು ಪ್ರದೀಪ್ ಅಂತ ಹೇಳ್ಬಿಟ್ಟು ಮರಗೆಲಸ ಕಾರ್ಮಿಕ ಸಂಘದ ಅಧ್ಯಕ್ಷರಾಗಿ ತಾಲೂಕು. ಏನು ಇವತ್ತು ನಾವು ಪ್ರೆಸ್ ಮೀಟ್ ಕರೆದಿರೋ ವಿಚಾರ, ಕಟ್ಟಡ ಕಾರ್ಮಿಕ ಮಂಡಳಿ, ಕರ್ನಾಟಕ ಕಟ್ಟಡ ಕಾರ್ಮಿಕ ಮಂಡಳಿಯಲ್ಲಿ ಈಗಾಗಲೇ ಆರೋಗ್ಯ ತಪಾಸಣೆ ಶಿಬಿರ ಅಂತ ಹೇಳ್ಬಿಟ್ಟು ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳು ಮತ್ತು ಎಲ್ಲ ತಾಲೂಕುಗಳಲ್ಲಿ ಮಾಡ್ತಾ ಇದ್ದಾರೆ. ಅದು ಮಾಡ್ತಾ ಇರೋದು ಇದು 2ನೇ ವರ್ಷ. ಮೊನ್ನೆ ಸರಿ ಇದೇ ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ, ಖಾಲಿ ಬ್ಲಡ್ ತೊಗೊಳ್ತಾರೆ, ಬ್ಲಡ್ ಚೆಕಪ್ ಮಾಡಿಬಿಟ್ಟು 2ನೇದು ಮತ್ತು ಕಣ್ ಚೆಕಪ್ ಮಾಡ್ತಾರೆ. ಇದನ್ನು ಮಾಡಿದ್ದಾದಮೇಲೆ ಖಾಲಿ ರಿಪೋರ್ಟ್ ಕಳಿಸ್ತಾರೆ. ರಿಪೋರ್ಟ್ ಕೊಡೋದ್ರಿಂದ ನಮಗೆ ಯಾವುದೇ ಕಾರಣಕ್ಕೂ ಅದರಿಂದ ಯಾವುದೇ ಕಾರ್ಮಿಕರಿಗೂ ಯಾವುದೇ ಬೆನಿಫಿಟ್ ಇಲ್ಲ. ಕಾರಣ ಏನಂದರೆ, ಇದರಿಂದ ಯಾರು ನಮ್ಮ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವ್ರಿಗೆ ಏನೋ ಬೆನಿಫಿಟ್ ಇದೆಯೋ ನಾವು ಗೊತ್ತಿಲ್ಲ. ಯಾಕಂದರೆ ಇದು ಕಾಂಟ್ರಾಕ್ಟ್ ಮಾಡಿಕೊಂಡು ಇದನ್ನು ಯಾರು ಮಾಡ್ತಾ ಇದ್ದಾರೋ ಅವ್ರಿಗೆ ತುಂಬ ಬೆನಿಫಿಟ್ ಇರ್ತದೆ. ಕಾರಣ ಯಾಕೆಂದರೆ, ಒಂದು ಲೇಬರ್ ಕಾರ್ಡ್ ಇದ್ದರೆ ಆ ಮನೆಯಲ್ಲಿ 10 ಜನ ಇದ್ದರೆ 10 ಜನಕ್ಕೂ ಮಾಡಿಸ್ಕೊಬೋದು. ಆರೋಗ್ಯ ಶಿಬಿರದಲ್ಲಿ ಎಲ್ಲರೂ ಪಾಲ್ಗೊಳ್ಬೋದು. ಎಲ್ಲರೂ ಪಾಲ್ಗೊಂಡಾಗ ಒಬ್ಬರ ಮೇಲೆ ಸುಮಾರು ಒಂದು 3,000 ಮೇಲೆ ಇವರು ಬಿಲ್ ಮಾಡ್ಕೊತಾ ಇದ್ದಾರೆ. ಆ ರೀತಿ 10 ಜನ ಇದ್ದರೆ 10 ಜನಕ್ಕೂ ಮಾಡ್ಕೊತಾರೆ. ಈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ಕಾರ್ಮಿಕ ಇಲಾಖೆಯ ಏನು ದನ ಇದೆ ಅದನ್ನು ನಮಗೆ ಕಾರ್ಮಿಕ ಇಲಾಖೆಯಲ್ಲಿ ನಷ್ಟ ಅನುಭವಿಸ್ತಾ ಇದೆ ಇವತ್ತು. ಯಾಕಂದರೆ ನಮ್ಮ ಕಾರ್ಮಿಕರಿಗೆ ಅದರಿಂದ ಒಬ್ಬರಿಗೂ ಏನೂ ಬೆನಿಫಿಟ್ ಇಲ್ಲ. ಈಗಾಗಲೇ ನಮ್ಮ ಕಾರ್ಮಿಕರಿಗೆ ಬರ್ತಾ ಇದ್ದ ಸ್ಕಾಲರ್ಶಿಪ್ಪು, ವಿದ್ಯಾರ್ಥಿ ವೇತನ ಏನಿತ್ತು ಅದನ್ನೆಲ್ಲ ಕಡಿಮೆ ಮಾಡಿಬಿಟ್ಟು 10,000 ಇದ್ದಿದ್ದನ್ನು 3,000 ಮಾಡಿದ್ದಾರೆ, 5,000 ಇದ್ದಿದ್ದನ್ನು 1,000 ಮಾಡಿದ್ದಾರೆ. ಈ ಥರ ಮಾಡಿ, ಈ ಥರ ಎಲ್ಲ ಸ್ಕೀಮುಗಳು ಮಾಡಿ ಆರೋಗ್ಯ ತಪಾಸಣೆ ಅನ್ನೋದು ಮತ್ತು ಈ ಮಹಿಳೆಯರಿಗೋಸ್ಕರ ಸಪ್ರೇಟಾಗಿ ಅವ್ರಿಗೆ ಹೆಲ್ತ್ದು ಇದು ಕೊಡ್ತೀರಿ ಅಂತ ಹೇಳ್ಬಿಟ್ಟು ಈ ಆಯುರ್ವೇದಿಕ್ ಟೈಪಲ್ಲಿ ಎಲ್ಲ ಕೊಟ್ಟು ಒಂದೊಂದಕ್ಕೂ 2,500 3,000 ಈ ಥರ ಬಿಲ್ ಮಾಡಿಕೊಂಡು ಇದರಿಂದ ನಮಗೆ ಕಾರ್ಮಿಕರಿಗೆಲ್ಲ ತುಂಬ ತೊಂದರೆ ಆಗ್ತಾಯಿದೆ. ಬೇರೆ ಸ್ಕೀಮ್ಗಳೆಲ್ಲ ತೆಗೆದಾಕಿದ್ದಾರೆ. ದಯವಿಟ್ಟು ಈ ಆರೋಗ್ಯ ತಪಾಸಣೆ ಏನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ತಾಲೂಕಲ್ಲಿ, ಅದನ್ನು ಈ ಕೂಡಲೇ ನಿಲ್ಲಿಸಬೇಕು. ಇಲ್ಲ ಅಂದರೆ ಎಲ್ಲ ಸಂಘಟನೆಗಳು ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ನಾವು ಧರಣಿ ಮಾಡಬೇಕಾಗ್ತದೆ. ಕಾರ್ಮಿಕ ಕಚೇರಿ ಮುಂದೆ ನಾವು ಧರಣಿ ಮಾಡ್ತೀವಿ. ಉಗ್ರವಾದ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ತೀರ್ಮಾನ ಮಾಡ್ಕೊಂಡಿದ್ದೀರಿ. ಅದಕ್ಕಾಗಿ ಅವ್ರಿಗೆಲ್ಲ ಮನಮುಟ್ಟಾಗೋದಕ್ಕೋಸ್ಕರನೇ ಇವತ್ತು ನಾವು ಈ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ. ಶ್ರಮಿಕ ಕರ್ನಾಟಕ ರಾಜ್ಯ ಅಸಂಘಟಿತ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ನರೇಶ್ ಮಾತನಾಡಿ, ತಾಲೂಕಿನಲ್ಲಿ ನೆಪ ಮಾತ್ರಕ್ಕೆ ನಡೆಯುತ್ತಿರುವ ಆರೋಗ್ಯ ತಪಾಸಣೆಯಿಂದ ಕಾರ್ಮಿಕರು ದೂರ ಉಳಿಯಲಿದ್ದಾರೆ. ಆರೋಗ್ಯ ತಪಾಸಣೆಗೆ ವಿನಿಯೋಗ ಮಾಡುತ್ತಿರುವ ಹಣವನ್ನು ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಬೇಕು. ಇದರಿಂದ ತುಂಬಾ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಈಗಾಗಲೇ ಎಲ್ಲ ಕಾರ್ಮಿಕ ಸಂಘಟನೆಗೂ ಸಭೆ ಆಗಿದೆ. ಆ ಸಭೆಯಲ್ಲಿ ಯಾವುದೇ ಪೇ ಕಾರ್ಡ್ಸ್ ಇದ್ರೂ ಅದನ್ನ ಕಾರ್ಮಿಕ ಸಂಘಗಳು ಗುರುತಿಸದೆ ಕಾರ್ಮಿಕ ಇಲಾಖೆ ಒಂದಾಗಿ ಗುರುತಿಸಿ ಆ ಕಾರ್ಡನ್ನು ಡಿಲೀಟ್ ಮಾಡಿದ್ರೆ ಅದು ಸ್ವಾಗತಾರ್ಹ ವಿಷಯ. ಆದರೆ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನಪ್ಪ ಅಂತ ಹೇಳಿದ್ರೆ,
ಸರ್ಕಾರ ಏನು ಹೇಳ್ತು, ನಮ್ಮ ಸ್ಕಾಲರ್ಶಿಪ್ ಕೊಡೋಕ್ಕೆ ಯಾರು ನಾವು ನಿಜವಾದ ಕಾರ್ಮಿಕರು ಅವ್ರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಂಥ ಇಲ್ಲಿನ ಸರ್ಕಾರ ಕೊಡ್ತಾ ಇದ್ದಂಥ ಸ್ಕಾಲರ್ಶಿಪ್ನ 12,000 ಕೊಡ್ತಾ ಇದ್ದು 3,000 ಇಳಿಸಿದೆ. ಏನು ಮದುವೆ ಆದಂಥ ಕಾರ್ಮಿಕರಿಗೆ 60,000 ರೂಪಾಯಿ ಕೊಡ್ತಾ ಇದ್ದನ್ನು 12,000 ರೂಪಾಯಿ ಇಳಿಸಿದೆ. ಅದೇ ರೀತಿಯಲ್ಲಿ ಇವತ್ತು ಎಲ್ಲ ಜಿಲ್ಲೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ESI ಹಾಸ್ಪಿಟಲನ್ನು ಮಾಡಿದೆ. ಕಾರ್ಮಿಕರಿಗೆಲ್ಲರಿಗೂ ಅಲ್ಲಿ ತಪಾಸಣೆ ಉಚಿತವಾಗಿದೆ, ಅವರ ಕುಟುಂಬಕ್ಕೂ ಸಹ ಉಚಿತವಾಗಿದೆ. ಅದೇ ದೃಷ್ಟಿಯಲ್ಲಿ ಇದ್ದುಕೊಂಡು ಸಹ ಇದೊಂದು ಗೋಲ್ಮಾಲ್ ಏನಂದರೆ ಒಂದು ಭ್ರಷ್ಟಾಚಾರ ಮಾಡೋಕ್ಕೆ ದುಡ್ಡು ಹೊಡೆಯುವಂಥ ಕಾರ್ಯಕ್ರಮ ಬಗ್ಗೆ ಇದೊಂದು ಏನು ಮೆಡಿಕಲ್ ಕ್ಯಾಂಪನ್ನು ಮಾಡ್ತಾ ಇದ್ದಾರೆ. ಅದು ಕ್ಯಾಂಪು ಬಂದ್ಬಿಟ್ಟು ಮಾಡ್ತಾ ಇರೋದು ಯಾವುದೋ ಒಂದು ಪ್ರೈವೇಟ್ ಏಜೆನ್ಸಿ ಕಡೆಯಿಂದ ಮಾಡ್ತಾ ಇದ್ದಾರೆ. ಅದು ರಾಜ್ಯ ಮಂಡಳಿಯಿಂದ ಡೈರೆಕ್ಟ್ ಬರ್ತಾ ಇದೆ. ಇಲ್ಲಿರುವಂಥ ಜಿಲ್ಲಾ ಇನ್ಸ್ಪೆಕ್ಟರ್ಸ್ಗೂ ಮತ್ತು ತಾಲೂಕವ್ರಿಗೆ ಯಾವುದೂ ಮಾಹಿತಿ ಇಲ್ಲ. ಕಾರ್ಮಿಕ ಸಂಘಟನೆಗಳು ಹೋಗ್ಬಿಟ್ಟು ಗಲಾಟೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದು ಇದು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಗಮನ ತಗೊಂಡು ಅವ್ರು ಇನ್ನೂ ಸಭೆ ಕರೀತೀವಿ ಅಂತ ಹೇಳಿದ್ರೆ ಸಭೆ ಕೂಡ ಮಾಡಿಲ್ಲ. ಈಗಾಗಲೇ 1 ವಾರ ಆಗಿದೆ ಅದು ವಿಷಯ ಗೊತ್ತಾಗಿ ಯಾವುದೇ ಕಾರ್ಮಿಕ ಒಂದು ಸಂಘಟನೆಗಳ ಜೊತೆ ಸಭೆ ಆಗಿದ್ದೀರಾ ನೇರ ಬಂದ್ಬಿಟ್ಟು ಆರಾಗಿ ಯಾರಂದ್ರೆ ಅವ್ರಿಗೆ ಯಾರು ಪಟ್ಟಿಯಲ್ಲಿ ಇರ್ತಾರೋ ಅದು ಕಾರ್ಮಿಕ ಇದ್ದಾರೋ ಗೊತ್ತಿಲ್ಲ, ಕಾರ್ಮಿಕ ಅಲ್ಲದೆ ಇರೋರು ಗೊತ್ತಿಲ್ಲ, ಅವ್ರಿಗೆ ಯಾರು ಕಿಟ್ಟಿ ಮಾಡಿಬಿಟ್ಟು ಮಾಡ್ತಾ ಇದ್ದಾರೆ. ಇದೊಂದು ಭ್ರಷ್ಟಾಚಾರ ನಡೆದಿದೆ. ಈ ನಮಗೆ ಈ ಥರ ಒಂದು ಕಾರ್ಮಿಕ ಸಂಘಟನೆಗಳು ಮನವಿ ಏನಂದರೆ ನಮ್ಗೆ ಈ ಥರ ಒಂದು ಯಾವುದೋ ನೀವೇನು ಮೆಡಿಕಲ್ ಚೆಕಪ್ ಮಾಡ್ತಾ ಇದ್ದಾರೆ, ಇದು ಚೆಕಪ್ ಬೇಡ, ನಮಗೆ ESI ಹಾಸ್ಪಿಟಲ್ ಇದೆ, ಅದೇ ಒಂದು ಅನುದಾನ ನಮಗೆ ಕಿಟ್ಕೊಳ್ಳೋದು ಈ ಥರದ್ದೊಂದು ಉಪಯೋಗ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಕಾರ್ಮಿಕ ಸಂಘಟನೆಯಿಂದ ಮನವಿ. ಶ್ರಮಿಕ ಕರ್ನಾಟಕ ರಾಜ್ಯ ಅಸಂಘಟಿತ ಕಟ್ಟಡ ಕಾರ್ಮಿಕರ ರಾಜ್ಯ ಸಂಚಾಲಕ ಆನಂದ್ ಗೌಡ ಮಾತನಾಡಿ, ಕಾರ್ಮಿಕ ಇಲಾಖೆಯಲ್ಲಿ ನೈಜ ಕಾರ್ಮಿಕರಲ್ಲದೆ ಇತರೆ ನಕಲಿ ಕಾರ್ಮಿಕರು ಕಾರ್ಡುಗಳನ್ನು ಹೊಂದಿದ್ದು ಅವರು ಸಹ ಇದರ ಉಪಯೋಗ ಪಡೆದುಕೊಳ್ಳುತ್ತಿದ್ದು ಇದೊಂದು ಕಾರ್ಮಿಕ ಇಲಾಖೆಯ ಬಹುದೊಡ್ಡ ಹಗರಣವಾಗಿರುತ್ತದೆ. ಕೇವಲ ಹಣವನ್ನು ಲೂಟಿ ಹೊಡೆಯಲು ಈ ರೀತಿ ಮಾಡುತ್ತಿದ್ದಾರೆ. ಕೂಡಲೇ ನಕಲಿ ಕಾರ್ಮಿಕರನ್ನು ಪತ್ತೆ ಹಚ್ಚಿ ನೈಜ ಕಾರ್ಮಿಕರಿಗೆ ಮಾತ್ರ ಕಾರ್ಮಿಕ ಇಲಾಖೆಯಿಂದ ಸಿಗುವಂತಹ ಸವಲತ್ತುಗಳನ್ನು ಪಡೆದುಕೊಳ್ಳಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕಾರ್ಮಿಕ ಕಚೇರಿಯ ಬಳಿ ಹೋರಾಟವನ್ನು ರೂಪಿಸಲಾಗುವುದು ಎಂದು ತಿಳಿಸಿದರು. ಇಲ್ಲಿ ಏನ್ ಮಾಡ್ತಾ ಇದಾರೆ, ಈಗ ಒಬ್ಬರಿಗೆ ತಪಾಸಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ 3,000ದಿಂದ 4,000 ರೂಪಾಯಿ ನಿಗದಿ ಮಾಡಿಕೊಂಡು ಏಜೆನ್ಸಿಗಳು ತಿಂತಕ್ಕಂಥ ಕೆಲಸ ಮಾಡ್ತಾ ಇದಾರೆ. ಈ ಸರ್ಕಾರ ಮತ್ತು ಕಾರ್ಮಿಕರ ಮಧ್ಯದಲ್ಲಿ ಈ ಬ್ರೋಕರ್ ಕೆಲಸ ಏನ್ ಮಾಡ್ತಾ ಇದಾರೆ ಏಜೆನ್ಸಿಗಳು, ಅವರು ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಅಧಿಕಾರಿಗಳಿಗೆ ಇಲ್ಲ ನೇರವಾಗಿ ಕಾರ್ಮಿಕ ಮಂತ್ರಿಗಳಿಗೆ ಎಷ್ಟು ಕಮಿಷನ್ ಕೊಡ್ತಾ ಇದಾರೋ ಅದನ್ನ ನೀವೇ ತಿಳ್ಕೋಬೇಕಾಗ್ತದೆ. ನಾವು ನೇರವಾಗಿ ಆರೋಪ ಮಾಡ್ತಕ್ಕಂಥದ್ದು ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಿಗೆ. ನೀವೇನ್ ಸ್ವಾಮಿ ನಿದ್ದೆ ಮಾಡ್ತಾ ಇದ್ದೀರಾ? ಕಾರ್ಮಿಕರು ಅವತ್ತಿನ ಕೂಲಿ ಮಾಡಿ ಜೀವನ ನಡೆಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಸರ್ಕಾರದಿಂದ ಏನು ಟ್ಯಾಕ್ಸ್ ಅಮೌಂಟ್ ನೀವು ಕಲೆಕ್ಟ್ ಮಾಡಿಬಿಟ್ಟು ಸರ್ಕಾರದಿಂದ ಕೂಲಿ ಕಾರ್ಮಿಕರಿಗೆ ಕೊಡ್ತಕ್ಕಂಥ ಏನು ಸೌಲಭ್ಯಗಳಿದೆ ಅದರಲ್ಲೂ ನೀವು ಕಮಿಷನ್ ಹೊಡಿತಾ ಇದ್ದೀರಲ್ಲ, ನಿಮಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಅವ್ರು ಅವತ್ತು ಕೂಲಿ ಮಾಡ್ಲಿಲ್ಲಪ್ಪ, ಇಲ್ಲ ಏನಾದ್ರು ಒಂದ್ ಸ್ವಲ್ಪ ಆರೋಗ್ಯ ಏರುಪೇರಾಯ್ತು, ಅವ್ರು ಮಲ್ಕೊಂಡ್ರು ಅಂತ ಹೇಳಿದ್ರೆ ಅವ್ರ ಮನೆ ಸಂಸಾರ ಯಾವ ರೀತಿ ನಡೆಯುತ್ತೆ? ಅಂತ ಸಿಚುವೇಶನ್ ಅಲ್ಲಿ ನೀವು ಅವ್ರಿಗೆ ಹೋಗ್ಬಿಟ್ಟು 3,000 ರೂಪಾಯಿ 4,000 ರೂಪಾಯಿ ಚಾರ್ಜ್ ಮಾಡಿಸ್ಬಿಟ್ಟು ಅವ್ರ ಕೈಗೂ ದುಡ್ಡು ಕೊಡದೆ ನೀವು ಅದನ್ನ ಒಂದು ಭ್ರಷ್ಟಾಚಾರದ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದನ್ನ ತನಿಖೆ ಮಾಡಲೇಬೇಕಾಗ್ತದೆ. ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿ ಏನೆಲ್ಲ ಭ್ರಷ್ಟಾಚಾರಗಳಿದ್ದಾರೆ, ಹಗರಣಗಳಿದ್ದಾವೆ ನಿಮ್ಮ ಗಮನಕ್ಕೆ ಬಂದಿದೆ. ಒಂದೊಂದಾಗಿ ಇದನ್ನು ನೋಡ್ತಾ ಹೋದ್ರೆ ಇದೊಂದು ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರಿಗೆ ಮೋಸ ಮಾಡೋ ನಿಟ್ಟಿನಲ್ಲಿ ಒಂದು ದೊಡ್ಡ ಹಗರಣವನ್ನೇ ಮಾಡ್ತಾ ಇದೆ ಅನ್ನೋದು ಬೆಳಕು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಂಪರ್ಕ ಮಾಡತಕ್ಕಂತ ಕೆಲಸ ಮಾಡ್ತೀವಿ. ತಾಲೂಕು ಮಟ್ಟದಲ್ಲೂ ಜಿಲ್ಲೆ ಮಟ್ಟದಲ್ಲೂ ಕೊನೆಯದಾಗಿ ನಾವು ವಿಧಾನಸೌಧಕ್ಕೂ ಹೋಗಿ ಸಂಬಂಧಪಟ್ಟ ಮಂತ್ರಿಗಳಿಗೂ ಹೇಳೋದ್ರ ಮುಖಾಂತರ ಇದನ್ನ ಬಿಸಿ ಮುಟ್ಟಿಸದೇ ಇದ್ರೆ ಕಾರ್ಮಿಕರಿಗೆ ಯಾವುದೇ ಕಾರಣಕ್ಕೂ ನ್ಯಾಯ ದೊರೆಯೋದಿಲ್ಲ. ಹಾಗಾಗಿ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೇನೆ, ಸಂಬಂಧಪಟ್ಟ ಯಾರು ಫಲಾನುಭವಿಗಳಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂತಹ ಸೌಲಭ್ಯಗಳು ಯಾರ್ಯಾರಿಗೂ ದೊರಕ್ತಾ ಇಲ್ಲ, ಅದರಲ್ಲೂ ಯಾರಾದರೂ ನಕಲಿ ತಗೊಂಡಿರ್ತಕ್ಕಂಥ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಯಾರಾದರೂ ಇದ್ರೆ ಅದನ್ನು ಗುರುತಿಸ್ತಕ್ಕಂಥ ಕೆಲಸ ಮಾಡಿ. ಸಂಬಂಧಪಟ್ಟ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ಏನೆಲ್ಲ ಸರ್ಕಾರದಿಂದ ಸವಲತ್ತುಗಳು ದೊರಕಿಸಬೇಕು ಆ ದೊರಕಿಸುವವರೆಗೂ ನಿಮ್ಮೊಂದಿಗೆ ನಾವು ಇರ್ತೇವೆ. ಈ ಹೋರಾಟವನ್ನು ಇಲ್ಲಿಗೆ ಬಿಡೋದು ಬೇಡ, ಮುಂದುವರಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಸಂಘದ ದ್ಯಾವಪ್ಪ, ನರೇಶ್, ಯಾಸಿನ್ ಪಾಷಾ, ಕಿಶೋರ್, ಲಕ್ಷ್ಮೀಕಾಂತ್, ಕೃಷ್ಣಪ್ಪ, ವೆಂಕಟರಮಣಪ್ಪ, ಅಸಂಘಟಿತ ನೇಕಾರರ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಂಜುಳಾ ಎಸ್, ಶಾರದಮ್ಮ ಸೇರಿದಂತೆ ಇನ್ನೂ ಮುಂತಾದವರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್.